ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತದ ಗುಡ್ಡಗಾಡು ಪ್ರದೇಶಗಳಲ್ಲಿರುವಂತಹ ಮಹಿಳೆಯರ ಮೇಲೆ ಪ್ರಯೋಗ ಮಾಡ್ತೀನಿ ಅಂತ ಅಂದಿರ್ಬೋದು, ಅಥವಾ ಮೋಡ ಬಿತ್ತನೆ ಅಥವಾ ಕೃತಕ ಮಳೆ ಎಲ್ಲ ವಿಚಾರಗಳ ಬಗ್ಗೆ ಬಿಲ್ಗೇಟ್ಸ್ ಮಾತಾಡಿರುವಂತಹ ಹೇಳಿಕೆಗಳು ಈಗ ವೈರಲ್ ಆಗ್ತಾ ಇದ್ದಾವೆ. ಮತ್ತು ಇತ್ತೀಚೆಗೆ ಕರ್ನಾಟಕದಲ್ಲಿ ಬಿದ್ದಂತಹ ಮಳೆ ಮತ್ತು ಆಲಿಕಲ್ಲು ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಆ ಬಿಲ್ಗೇಟ್ಸ್ನ ಥೇರಿಗೆ ಲಿಂಕ್ ಆಗ್ತಾ ಇರೋದ್ರಿಂದ ಬಿಲ್ಗೇಟ್ಸ್ ಇದರ ಹಿಂದೆ ಇದ್ದಾನ ಅನ್ನುವಂತಹ ವಿಚಾರದಲ್ಲಿ ಕ್ಲಾರಿಟಿ ಬೇಕಾಗಿದೆ. ಹಾಗಾದರೆ ಬಿಲ್ಗೇಟ್ಸ್ ಕೊಟ್ಟಂತಹ ಹೇಳಿಕೆ ಈಗ ವೈರಲ್ ಆಗಿದ್ದು ಯಾಕೆ ಅಂತಂದರೆ, ಭಾಳಷ್ಟು ಹವಾಮಾನ ಸಂಶೋಧನೆಗಳಿಗೆ ಬಿಲ್ಗೇಟ್ಸ್ ದುಡ್ಡು ಹಾಕಿದ್ದಾರೆ, ಹೂಡಿಕೆ ಮಾಡಿದ್ದಾರೆ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸ್ಕೋಪೆಕ್ಸ್ಗೆ ಆರ್ಥಿಕವಾಗಿ ಬೆಂಬಲವನ್ನು ನೀಡಿದ್ದಾರೆ ಗೇಟ್ಸ್. ವಾತಾವರಣಕ್ಕೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಕಣ ಬಿಟ್ಟು ಪರೀಕ್ಷೆ ಮಾಡೋದು, ಇದಕ್ಕೆ ಜಾಗತಿಕವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂದರೆ ಪ್ರಕೃತಿಯ ಜೊತೆಗೆ ಏನು ಹುಚ್ಚಾಟ ಇದೆಯಲ್ಲ, ಅದು ಯಾವತ್ತಿದ್ರೂ ಕೂಡ ಮಾನವನಿಗೆ ಪರಿಣಾಮ ಮಾತ್ರ ಭೀಕರವಾಗಿರುತ್ತೆ. ಹಾಗಾಗಿ ಪ್ರಕೃತಿಯ ಜೊತೆಗೆ ಯಾರು ಚೆಲ್ಲಾಟ ಆಡ್ತಾರೋ, ಪ್ರಕೃತಿ ಮನುಷ್ಯರ ಜೊತೆಗೆ ಚೆಲ್ಲಾಟ ಆಡೋದಕ್ಕೆ ಶುರುವಾದರೆ ಅದು ಸರ್ವನಾಶದ ಹಾದಿ ಆಗುತ್ತೆ. ಹೀಗಾಗಿ ನಾವು ಭಾರತೀಯರು ನಮ್ಮ ಪ್ರಕೃತಿಯನ್ನು ಪೂಜಿಸುವಂತಹವರು, ಪ್ರಕೃತಿಯಲ್ಲಿನ ದೇವಿ ದೇವತೆಗಳನ್ನು ನಾವು ಭಕ್ತಿಯಿಂದ ಆರಾಧಿಸುವವರು. ಯಾಕೆ ಅಂತಂದರೆ ಪ್ರಕೃತಿಯನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಪ್ರಕೃತಿ ನಮ್ಮನ್ನು ಕೂಡ ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳುತ್ತೆ ಅಂತ ಭಾವಿಸುವ ಜನ ನಾವು ಭಾರತೀಯರು. ಹೀಗಾಗಿ ಎಲ್ಲ ಪ್ರದೇಶಗಳಲ್ಲೂ ನಾವು ಮೊದಲಿಗೆ ಪ್ರಕೃತಿ ಮತ್ತು ಪ್ರಕೃತಿಗೆ ಸಂಬಂಧಪಟ್ಟಂತಹ ದೇವಾನುದೇವತೆಗಳನ್ನು ಪೂಜಿಸ್ತೀವಿ, ಆರಾಧಿಸ್ತೀವಿ. ಅಂತಹ ಪ್ರಕೃತಿಯ ಜೊತೆಗೆ ಏನಾದರೂ ಈ ಥರದ ಚೆಲ್ಲಾಟಗಳನ್ನು ಆಡಿದಂತಹ ಸಂದರ್ಭದಲ್ಲಿ ಅದು ದುಷ್ಪರಿಣಾಮವಾಗುತ್ತೆ ಹೊರತು ಅದು ಮಾನವನ ಹಿತಕ್ಕೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಬಿಲ್ಗೇಟ್ಸ್ ವಾತಾವರಣ ಮತ್ತು ಹವಾಮಾನಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳಲ್ಲಿ ಸಂಶೋಧನೆ ಮಾಡುವಂಥ ವಿಶ್ವವಿದ್ಯಾಲಯಗಳಿಗೆ ಭಾಳಷ್ಟು ಹೂಡಿಕೆಗಳನ್ನು ಮಾಡಿದ್ದಾರೆ. ಆ ಹೂಡಿಕೆಗಳ ಭಾಗವಾಗಿ ಆಗಾಗ್ಗೆ ಕೆಲ ಸಂಶೋಧನೆಗಳು ನಡೀತಾ ಇರ್ತವೆ. ಆ ಸಂಶೋಧನೆಗಳ ಮೂಲಕ ಪ್ರಕೃತಿಯನ್ನು ತಿಳಿದುಕೊಳ್ಳುವ ಮತ್ತು ಪ್ರಕೃತಿಯಲ್ಲಿನ ಈ ವೈವಿಧ್ಯಮಯವಾದಂತಹ ಹವಾಮಾನದ ಬದಲಾವಣೆ ಮತ್ತು ಯಾವ ರೀತಿ ಕಾಲಕ್ಕೆ ತಕ್ಕಂತೆ ಪ್ರಕೃತಿ ಬದಲಾಗುತ್ತೆ ಅನ್ನೋದರ ಒಂದು ಸಂಶೋಧನೆಗೆ ಹಲವಾರು ವಿಶ್ವವಿದ್ಯಾಲಯಗಳು ಬಹಳಷ್ಟು ಹಣವನ್ನು ವ್ಯಯಿಸುತ್ತವೆ. ಆದರೆ ಬಿಲ್ಗೇಟ್ಸ್ ಮಾತ್ರ ಈ ವಾತಾವರಣಕ್ಕೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಕಣ ಬಿಡುವ, ಇಂಜೆಕ್ಟ್ ಮಾಡುವಂತಹ ಈ ರೀತಿಯ ಸಂಶೋಧನೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾನೆ. ಅದರ ಪರಿಣಾಮ ಇದು ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಹವಾಮಾನದಲ್ಲಿ ನಡೆಸ್ತಾ ಇರುವಂತಹ ಕೆಲವೊಂದು ಸಂಶೋಧನೆಗಳು ಭಾರತದಲ್ಲಿ ನಡೆದಿಲ್ಲ, ಇದೆಲ್ಲ ಸುಳ್ಳು ಅನ್ನುವಂತಹ ಸುದ್ದಿ ಒಂದು ಕಡೆ ಬರ್ತಾ ಇದೆ. ಆದರೆ ಹವಾಮಾನದ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಂಶೋಧನೆಗಳು ನಡೀತಾ ಇದ್ದು, ಆದರೆ ಆ ಸಂಶೋಧನೆ ಸದ್ಯ ಭಾರತದಲ್ಲಿ ನಡೆದಿಲ್ಲ ಅನ್ನುವಂಥ ಒಂದು ಕ್ಲಾರಿಫಿಕೇಷನ್ ಸಿಗ್ತಾ ಇದೆ. ಅದರ ಹೊರತಾಗಿಯೂ ಕೂಡ ಈ ರೀತಿಯಾದಂಥ ಸಂಶೋಧನೆಗಳ ಭಾಗವಾಗಿ ಈ ಅಕಾಲಿಕ ಮಳೆ ಸುರಿದಿದ್ದ ಅಂತ. ಯಾಕೆ ಅಂತಂದರೆ ಈಗ ಮಾವು ಚಿಗುರು ಬಿಡುವಂಥ ಸಮಯ, ಹೂ ಕಟ್ಟುವಂತಹ ಸಮಯ, ಆ ಒಂದು ಸಂದರ್ಭದಲ್ಲಿ ಏನಾದರೂ ಈ ಥರ ಆಲಿಕಲ್ಲು ಮಳೆ ಬಿದ್ದುಬಿಟ್ರೆ ಮಾವಿನ ಬೆಳೆ ಅಷ್ಟೇ ಸರ್ವನಾಶ ಆಗೋಗುತ್ತೆ. ಹೀಗಾಗಿ ರೈತರ ಹಿತದೃಷ್ಟಿಯಿಂದ ಈ ಅಕಾಲಿಕವಾದಂಥ ಈ ಮಳೆ ಅಥವಾ ಈ ರೀತಿಯಾದಂಥ ಆಲಿಕಲ್ಲು ಬೀಳುವುದು ರೈತನ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ.
ಹೀಗಾಗಿನೇ ಇದ್ರ ಬಗ್ಗೆ ಇಷ್ಟೊಂದು ಚರ್ಚೆ ನಡೀತಾ ಇದೆ. ಸೊ ನಿಜಕ್ಕೂ ಕೂಡ ಬಿಲ್ಗೇಟ್ಸ್ ಸಂಶೋಧನೆ ಇವತ್ತಿನ ಈ ಹವಾಮಾನ ವೈಪರೀತ್ಯಕ್ಕೆ ಕಾರಣನ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ಭೂಗರ್ಭ ಶಾಸ್ತ್ರಜ್ಞರಂತಹ ಡಾಕ್ಟರ್ HSN ಪ್ರಕಾಶ್ ಮತ್ತು ತಜ್ಞ ವೈದ್ಯರಾದಂತಹ ಡಾಕ್ಟರ್ ಆಂಜನಪ್ಪ. ತಮ್ಮಿಬ್ಬರಿಗೂ ಕೂಡ ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿಸ್ತಾ ಇದೆ ಸರ್ ನನ್ನ ಧ್ವನಿ ತಮಗೆ? ಕೇಳಿಸ್ತಾ ಇದೆ. ಎಸ್ ಸರ್, ಪ್ರಕಾಶ್ ಸರ್, ಈ ಬಿಲ್ ಗೇಟ್ಸ್ ನಮಸ್ಕಾರ. ಕೇಳಿಸ್ತಾ ಇದೆ ಎಲ್ರಿಗೂ ನಮಸ್ಕಾರ. ಯುಗಾದಿಯ ಶುಭಾಶಯಗಳು. ಓಕೆ ಸರ್, ಇದು ಬಿಲ್ ಗೇಟ್ಸ್ ಮಳೆ ಅಂತಾರಲ್ಲ, ಇದ್ರ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಿ? ನೋಡಿ, ಇದನ್ನ ನಾನು ಸತತವಾಗಿ ಅಧ್ಯಯನ ಮಾಡ್ತಾ ಇದ್ದೀನಿ ಮತ್ತು ಫಾಲೋ ಮಾಡ್ತಾ ಇದ್ದೀನಿ. ಕಳೆದ ಇದಕ್ಕೆ ನನ್ನ ಪ್ರತಿಕ್ರಿಯೆ, ಮೊದಲ ಪ್ರತಿಕ್ರಿಯೆ ಏನು ಅಂದ್ರೆ, ಇದು ಅಬ್ಸರ್ಡ್, ಮೀನಿಂಗ್ಲೆಸ್, ನಾನ್ ಸೆನ್ಸ್ ಅಂಡ್ ಯಾವ ಆಧಾರ ರಹಿತ ಬೇಸ್ಲೆಸ್ ಸ್ಟೇಟ್ಮೆಂಟ್ಗಳಿವು. ಪ್ರಕೃತಿನಲ್ಲಿ ಕೆಲವು ಬದಲಾವಣೆಗಳಾಗ್ತಾ ಇವೆ, ಅದನ್ನ ನಾನು ಪ್ರತಿದಿನ ಫಾಲೋ ಮಾಡ್ತಾ ಇದ್ದೀನಿ. ಗ್ಲೋಬಲ್ ಚೇಂಜಸ್ ಆಗ್ತಾ ಇದೆ, ಅದೆಲ್ಲದರ ನೆಟ್ ಎಫೆಕ್ಟ್ ಇದು. ಇದನ್ನ ನಾನು ಸಾಕಷ್ಟು ವಿವರವಾಗಿ ಹೇಳ್ತಾ ಹೋಗ್ತೀನಿ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ. ಬಿಲ್ ಗೇಟ್ಸ್ ಪರೀಕ್ಷೆಗಳಿಗೂ ಪ್ರಯೋಗಗಳಿಗೂ ಈ ರೀತಿಯ ಘಟನೆಗಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ನಾನ್ ಸೆನ್ಸ್ ಅಂಡ್ ಅಬ್ಸರ್ಡ್, ಮೀನಿಂಗ್ಲೆಸ್ ಅಂಡ್ ಬೇಸ್ಲೆಸ್ ಸ್ಟೇಟ್ಮೆಂಟ್ಗಳು. ಯಾರೋ ಏನೋ ಸುಮ್ಮನೆ ಒಂದು ಸೆನ್ಸೇಷನ್ಗೋಸ್ಕರ ಕ್ರಿಯೇಟ್ ಮಾಡಿರ್ತಕ್ಕಂತಹ ಒಂದು ಹೇಳಿಕೆ. ಇದು ನನ್ನ ಮೊದಲ ಪ್ರತಿಕ್ರಿಯೆ. ಸೊ ಇದನ್ನ ಯಾರು ಕೂಡ ನಂಬಾರ್ದು ಅಂತೀರಿ? ಖಂಡಿತ ಖಂಡಿತ ಖಂಡಿತ. ಬಿಲ್ ಗೇಟ್ಸ್ ಅಲ್ಲ, ಬೇರೆ ಯಾವ ವಿಜ್ಞಾನಿ ಕೂಡ ಈ ರೀತಿಯ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಖಂಡಿತ ಖಂಡಿತ. ನೋಡಿ, ಇದು ನ್ಯಾಚುರಲ್ ಆಗಿ ಆಗ್ತಾ ಇದೆ, ಕೆಲವು ಚೇಂಜಸ್ ಆಗ್ತಾ ಇದೆ. ಅದನ್ನ ನಾನು ತುಂಬಾ ವಿವರಗಳನ್ನು ಕೊಡ್ತಾ ಹೋಗ್ತೀನಿ ಮುಂದಿನ ಭಾಗದಲ್ಲಿ. ಯಾವ ರೀತಿ ಬದಲಾವಣೆಗಳಾಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಇದು ನನ್ನ ಪ್ರಸಕ್ತ ಅಧ್ಯಯನದ ವಿಷಯ. ಖಂಡಿತ ಇದು ಪ್ರಾಕೃತಿಕವಾಗಿ ನಡೀತಾ ಇರ್ತಕ್ಕಂಥ ನಿಜಕ್ಕೂ ಕೂಡ ಸರ್, ಈಗ ಯಾವುದೇ ಸಂಶೋಧನೆಗಳಾಗ್ಲಿ ಅಥವಾ ಎಷ್ಟೇ ದೊಡ್ಡ ವಿಜ್ಞಾನಿಗಳಾಗ್ಲಿ ಸರ್, ಮಳೆಯ ಮೇಲೆ ಕಂಟ್ರೋಲ್ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನ ಮನುಷ್ಯ ಅಥವಾ ವಿಜ್ಞಾನಿಗಳು ಪಡ್ಕೊಂಡಿದ್ದಾರಾ? ಮಳೆಯ ಮೇಲೆ ತಮ್ಮ ಕಂಟ್ರೋಲ್? ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ. ಈ ಮಿಟಿಯೋರಲಾಜಿಕಲ್ ಚೇಂಜಸ್ ಏನಿವೆ ಇವೆಲ್ಲವೂ ಕೂಡ ನ್ಯಾಚುರಲ್ ಹ್ಯಾಪನಿಂಗ್ಸ್. ಈ ಮಿಟಿಯೋರಲಾಜಿಕಲ್ ಚೇಂಜಸ್ಗೆ ಬೇರೆ ಜಿಯಾಲಜಿಕಲ್ ಕಾರಣಗಳಿವೆ, ಲಿಥೋಲಾಜಿಕಲ್ ಕಾರಣಗಳಿವೆ. ಲಿಥೋಸ್ಫಿಯರ್ ನಲ್ಲಿ ನಡೆಯುವಂತಹ ಕೆಲವು ಬದಲಾವಣೆಗಳು, ಹೈಡ್ರೋಸ್ಫಿಯರ್ ನಲ್ಲಿ ನಡೆಯತಕ್ಕಂತಹ ಕೆಲವು ಬದಲಾವಣೆಗಳು ಈ ಮಿಟಿಯೋರಲಾಜಿಕಲ್ ಚೇಂಜಸ್ಗೆ ಮತ್ತು ಬಯೋಸ್ಫಿಯರ್ ನಲ್ಲಿ ಆಗುವ ಚೇಂಜಸ್ಗೆ ಕಾರಣ ಆಗ್ತವೆ. ಈ 4 ಸ್ಫಿಯರ್ಗಳು ಭೂಮಿನಲ್ಲಿವೆ. ಅರ್ತ್ ಸಿಸ್ಟಮ್ ಹ್ಯಾಸ್ ಗಾಟ್ 4 ಸ್ಫಿಯರ್ಸ್. ನಾವೀಗ ನೋಡ್ತಾ ಇರೋದು ಮಿಟಿಯೋರಲಾಜಿಕಲ್ ಎಫೆಕ್ಟ್. ಅದರ ಪರಿಣಾಮ ಬಯೋಸ್ಫಿಯರ್ ಮೇಲೆ ಆಗ್ತಾ ಇದೆ, ಕಾಯಿಲೆಗಳು ಹೆಚ್ಚಾಗ್ತಾ ಇವೆ. ಇವುಗಳಿಗೆ ಮೂಲ ಕಾರಣ ಲಿಥೋಸ್ಫಿಯರ್ ನಲ್ಲಿ ಆಗುವ ಬದಲಾವಣೆಗಳು. ನಾವು ಭೂಮಿಯನ್ನ ಒಟ್ಟಾರೆಯಾಗಿ ನೋಡ್ಬೇಕಾಗತ್ತೆ, ಒಂದು ಯೂನಿಟ್ ಆಗಿ ನೋಡ್ಬೇಕಾಗತ್ತೆ, ಒಂದು ಘಟಕವಾಗಿ ನೋಡ್ಬೇಕಾಗತ್ತೆ. ಅಂಡ್ ಇಡೀ ಭೂಮಿ, ಅದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೂ, ಪೂರ್ವದಿಂದ ಪಶ್ಚಿಮದವರೆಗೂ ಒಂದೇ ಘಟಕ. ಇದನ್ನ ನಾವು ಕಂಪಾರ್ಟ್ಮೆಂಟಲೈಸ್ ಮಾಡಿ ನೋಡಿದಾಗ, ಅಧ್ಯಯನ ಮಾಡಿದಾಗ ಈ ರೀತಿಯ ಅನಾಹುತಗಳಾಗ್ತವೆ. ಬಿಲ್ ಗೇಟ್ಸ್ ಹಿಂದೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಸಾಕಷ್ಟು ಹಣ ಹೂಡಿಕೆ ಮಾಡಿ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿದೆ, ಅದನ್ನ ಟ್ರ್ಯಾಪ್ ಮಾಡಿ, ಲಿಕ್ವಿಫೈ ಮಾಡಿ, ಸೀಕ್ವೆಸ್ಟ್ರೇಷನ್ ಮಾಡಬೇಕು ಅಂತ ಲಕ್ಷಾಂತರ ಡಾಲರ್ಗಳ ಖರ್ಚು ಮಾಡಿದ್ರು. ಸಂಪೂರ್ಣವಾಗಿ CO2 ಟ್ರ್ಯಾಪ್ ಮಾಡಕ್ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಆ ಪ್ರಾಜೆಕ್ಟ್ ನ ವಿಡ್ರಾ ಮಾಡ್ಕೊಂಡ್ರು. ಅದೇ ರೀತಿ ಇವರು ಟ್ರೈಬಲ್ ಏರಿಯಾದಲ್ಲಿ ಏನ್ ಇಂಜೆಕ್ಷನ್ ಕೊಟ್ಟು ಎಕ್ಸ್ಪೆರಿಮೆಂಟ್ ಏನಾದ್ರು ಮಾಡ್ತಾ ಇದ್ರೆ ಅದು ಕೂಡ ತಪ್ಪು. ಆ ರೀತಿ ಇಂಟರ್ಫಿಯರ್